ಆರ್ ನಗರದ ಮನೆಗೆ ವಾಪಸ್ ಬಂದಿದ್ದಾರೆ ಪವಿತ್ರ ಗೌಡ ಅಂತಕ್ಕಂಥ ಮಾಹಿತಿ. ಸುಪ್ರೀಂ ತೀರ್ಪಿಗೂ ಮೊದಲು ತಾಯಿ ಮನೆಯತ್ತ ತೆರಳಿದ್ರು ಪವಿತ್ರ. ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ಆರ್ ನಗರದ ಮನೆಗೆ ಈಗ ವಾಪಸ್ ಬಂದಿದ್ದಾರೆ. ಅವ್ರ ಲಾಯರ್ಸ್ ಹತ್ರ ಎಲ್ಲ ಮಾತಾಡಿಕೊಂಡು ಒಂದು ನಿರ್ಧಾರಕ್ಕೆ ಬಂದಿರ್ತಾರೆ, ಕೋರ್ಟ್ಗೆ ಬಂದು ಸರೆಂಡರ್ ಆಗ್ತಾರೆ ಅಂತ ಅನ್ಸುತ್ತೆ. ಮೊದಲು ಅವ್ರ ತಾಯಿ ಮನೆಗೆ ಹೋಗಿದ್ರು, ತಾಯಿ ಮನೆಯಿಂದ ಈಗ ಆರ್ ನಗರದ ಅವರ ನಿವಾಸಕ್ಕೆ ಅವರು ವಾಪಸ್ ಬಂದಿದ್ದಾರೆ. ಈಗ ಒಬ್ಬೊಬ್ಬರನ್ನೇ ಟ್ರೇಸ್ ಮಾಡಬೇಕು. ಪವಿತ್ರ ಗೌಡ ಎಲ್ಲಿದ್ದಾರೆ, ದರ್ಶನ್ ಎಲ್ಲಿದ್ದಾರೆ, ಅವರ ಮುಂದಿನ ನಡೆ ಏನು, ಹೊರಟ್ರ, ಕೋರ್ಟಿಗೆ ಬಂದ್ರ, ಕೋರ್ಟಿಗೆ ಸರೆಂಡರ್ ಆದ್ರ, ಇವೆಲ್ಲವನ್ನ ಕೂಡ ನೋಡಬೇಕು. ಅವರೇ ತೀರ್ಮಾನ ತಗೋಬೇಕು. ಅವ್ರವ್ರ ಲಾಯರ್ಗಳ ಜೊತೆ ಅವರು ಮಾತಾಡಿಕೊಂಡು ಬರಬೇಕು. ಬಟ್ ಅವರು ಒಂದು ಆಪ್ಷನ್ ಕೊಟ್ಟರೆ ಏನಂದರೆ, ಪ್ರಮುಖ ಸಾಕ್ಷಿದಾರರನ್ನು ಕೋರ್ಟ್ನಲ್ಲಿ ವಿಚಾರಣೆ ಮಾಡಿದ ಬಳಿಕ ಆಮೇಲೆ ಬೇರೆ ಏನಾದರೂ ಆಪ್ಷನ್ ಸಿಗಬಹುದು ಇವರಿಗೆ ಅಂತ. ಅಲ್ಲಿ ತನಕ ಅಂತೂ ಏನೂ ಆಪ್ಷನ್ಸ್ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ವಕೀಲರೊಬ್ಬರು ಮಾತನಾಡ್ತಾ ಹೇಳ್ತಿದ್ರು, ಈ ಸಾಕ್ಷಿದಾರರು ಅಂದರೆ ಐ ವಿಟ್ನೆಸ್ ಅಂತ ಏನು ಹೇಳ್ತೀವಿ, ಈ ಐ ವಿಟ್ನೆಸ್ ವಿಚಾರಣೆಗಳೆಲ್ಲ ಕೋರ್ಟಲ್ಲಿ ಮುಗಿದ ಬಳಿಕ ಇವರಿಗೆ ಏನಾದರೂ ಆಪ್ಷನ್ ಸಿಗಬಹುದು ಅಂತ, ಹೇಗೆ ಅಂತ. ಅರವಿಂದ್ ಏನಂದರೆ ಪ್ರಮುಖವಾಗಿ ಟ್ರಯಲ್ ಫಿಕ್ಸ್ ಆಗಬೇಕನ್ನೋದು ಈಗ ಪ್ರಮುಖ ಈ ವಿಚಾರದಲ್ಲಿ. ಯಾಕೆಂದರೆ ಈಗಾಗಲೇ ಎಲ್ಲ ಆರೋಪಿಗಳು ಕೂಡ ಮತ್ತೆ ಜೈಲಿನ ಒಳಗಡೆ ಹೋಗ್ತಾರೆ. ಜೈಲಿನ ಒಳಗಡೆ ಹೋದ ನಂತರ ಆರೋಪಿಗಳ ವಿರುದ್ಧ ಟ್ರಯಲನ್ನು ಫಿಕ್ಸ್ ಮಾಡಬೇಕು, ಚಾರ್ಜ್ ಫ್ರೇಮನ್ನು ಮಾಡಬೇಕು. ಅದಾದ ನಂತರ ಈಗ 272 ಎವಿಡೆನ್ಸ್ಗಳು ಅಂದರೆ ವಿಟ್ನೆಸ್ಗಳೇನಿದ್ದಾರೆ ಆ ವಿಟ್ನೆಸ್ಗಳನ್ನು ಈಗಾಗಲೇ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಆದರೆ ಬಾಕ್ಸಲ್ಲಿ ಹಾಕುವಂಥದ್ದು ವಿಟ್ನೆಸ್ ಬಾಕ್ಸಲ್ಲಿ ಸರಿಸುಮಾರು 63 ವಿಟ್ನೆಸ್ಗಳನ್ನು ನಾವು ಬಾಕ್ಸ್ನಲ್ಲಿ ಹಾಕ್ತೀವಿ ಅಂತೇಳಿ ಈಗಾಗಲೇ ಹೇಳ್ಕೊಂಡಿದ್ದಾರೆ. ಅಂದರೆ ಸರ್ಕಾರಿ ಪರ ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ಹೇಳ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅದನ್ನು ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಏನು ಅನ್ನೋದ್ರ ಬಗ್ಗೆನೂ ಕೂಡ ಸದ್ಯಕ್ಕೆ ಕಾದು ನೋಡ್ಬೇಕಾರಂಥದ್ದು. ಅಂದರೆ ಟ್ರಯಲ್ ಫಿಕ್ಸ್ ಆದ ನಂತರ ಅದರಲ್ಲಿ ಯಾರ್ಯಾರು ವಿಟ್ನೆಸ್ಗಳಿದ್ದಾರೆ ಆ ವಿಟ್ನೆಸ್ಗಳನ್ನು ವಿಚಾರಣೆ ಮಾಡಬೇಕು. ವಿಟ್ನೆಸ್ಗಳ ವಿಚಾರಣೆ ಆದ ನಂತರ ಟೆಕ್ನಿಕಲ್ ಎವಿಡೆನ್ಸ್ಗಳು ಯಾವುದನ್ನು ಪರಿಗಣನೆ ತೆಗೆದುಕೊಂಡಿದ್ದಾರೆ ಅದು, ಅದಾದ ನಂತರ ಪ್ರತ್ಯಕ್ಷ ಸಾಕ್ಷಿಗಳೇನಿದ್ರು ಅವರನ್ನು ಕೂಡ ವಿಚಾರಣೆಯನ್ನು ಮಾಡಬೇಕಿರುವಂಥದ್ದು. ಈ ಎಲ್ಲ ಹೇಳಿಕೆಗಳನ್ನು ಪಡೆದುಕೊಂಡು ಬಹುತೇಕ ಅಂದರೆ ಇದೆಷ್ಟೆಲ್ಲ ಮುಗಿದ ಮೇಲೆ ಸಾಮಾನ್ಯವಾಗಿ ಜಡ್ಜ್ಮೆಂಟನ್ನು ರಿಸರ್ವ್ ಮಾಡ್ತಾರೆ. 1 ತಿಂಗಳು ಅಥವಾ 15-20 ದಿನದ ಒಳಗಾಗಿ ಜಡ್ಜ್ಮೆಂಟನ್ನು ರಿಸರ್ವ್ ಮಾಡ್ತಾರೆ. ಆ ರಿಸರ್ವ್ ಮಾಡುವಂಥ ಸಂದರ್ಭದಲ್ಲಿ ಬೇಲನ್ನು ಪಡ್ಕೊಳ್ಳುವಂಥ ಹೊರಗಡೆ ಅಂತ ಬರುವಂಥ ಪ್ರಯತ್ನಗಳನ್ನು ಮಾಡ್ಬೋದು. ಅಥವಾ ಏನಾದರೂ ಡೇಟನ್ನು ಫಿಕ್ಸ್ ಮಾಡಿ ಕೇವಲ 30 ದಿನ 40 ದಿನ ಅಂತ ಏನಾದರೂ ಟ್ರಯಲ್ ಅಂದರೆ ಜಡ್ಜ್ಮೆಂಟ್ ಡೇಟನ್ನು ಫಿಕ್ಸ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಜಾಮೀನು ಅರ್ಜಿ ಊರ್ಜಿತ ಆಗೋದಿಲ್ಲ. ಯಾಕೆಂದರೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲೂ ಕೂಡ ನಾವು ನೋಡಿದ್ವಿ. ಯಾಕೆಂದರೆ ಕೇನಗರದ ಸಂತ್ರಸ್ತೆಯ ಅತ್ಯಾಚಾರ ಪ್ರಕರಣದಲ್ಲಿ ಜಡ್ಜ್ಮೆಂಟ್ ರಿಸರ್ವ್ ಆಗಿತ್ತು. ಆದರೆ ಹೊಳೆನರಸೀಪುರದ ಪ್ರಕರಣದಲ್ಲಿ ಅವರು ಜಾಮೀನಿಗೆ ಹೋಗಿದ್ರು. ಅದೇ ನ್ಯಾಯಾಲಯ ಏನಿತ್ತು ಅವರ ಜಾಮೀನು ಅರ್ಜಿಯನ್ನು ವಜಾ ಮಾಡಿತ್ತು. ಅದಾದ ನಂತರ ಒಂದೇ 4 ದಿನದ ಒಳಗಾಗಿ ಜಡ್ಜ್ಮೆಂಟ್ ಅಂದರೆ ಕೇನಗರ ಸಂತ್ರಸ್ತೆಯ ಪ್ರಕರಣದ ಜಡ್ಜ್ಮೆಂಟನ್ನು ಕೂಡ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಈ ಪ್ರಕರಣವು ಕೂಡ ಆಗುವಂಥದ್ದು. ಟ್ರಯಲ್ ಮುಗಿಬೇಕು. ಟ್ರಯಲ್ ಮುಗಿದು ಎಲ್ಲ ಸಾಕ್ಷಿಗಳಿರ್ಬೋದು, ಜೊತೆಗೆ ಬೇರೆ ಬೇರೆಯ ಟೆಕ್ನಿಕಲ್ ಎವಿಡೆನ್ಸ್ಗಳಿದ್ದಾವೆ. ಟೆಕ್ನಿಕಲ್ ಎವಿಡೆನ್ಸ್ಗಳಿಗೆ ಸಂಬಂಧಪಟ್ಟಂತೆ ಚೀಫ್ ಮಾಡಬೇಕು, ಕ್ರಾಸ್ ಎಕ್ಸಾಮಿನೇಷನ್ ಅನ್ನು ಮಾಡಬೇಕು. ಇದೆಲ್ಲ ಆದ ನಂತರ ಮುಂದಿನ ಪ್ರಕ್ರಿಯೆಗಳನ್ನು ಮಾಡುವಂಥದ್ದು. ಅಂದರೆ ಸರಿಸುಮಾರು 63 ಜನ ವಿಟ್ನೆಸ್ಗಳನ್ನು ಬಾಕ್ಸ್ನಲ್ಲಿ ವಿಟ್ನೆಸ್ ಬಾಕ್ಸ್ ಒಳಗಡೆ ಹಾಕ್ತೀವಿ ಅಂತಂದರೆ ಆ 63 ಜನರ ವಿಚಾರಣೆಯನ್ನು ಮಾಡಬೇಕು ಅಂದರೆ ದಿನದಿಂದ ದಿನಕ್ಕೆ ಪ್ರತಿದಿನ ಕೂಡ ದಿನ ಬಿಟ್ಟು ದಿನ ಅವರನ್ನು ವಿಚಾರಣೆಗೆ ಒಳಪಡಿಸ್ಬೇಕಾಗತ್ತೆ. ಟ್ರಯಲನ್ನು ದಿನ ಬಿಟ್ಟು ದಿನ ನಡೆಸಬೇಕಾಗತ್ತೆ. ಆ ರೀತಿಯ ಪ್ರಕ್ರಿಯೆಗಳನ್ನು ಸರ್ಕಾರಿ ಪರ ವಕೀಲರು ಅಥವಾ ನ್ಯಾಯಾಲಯ ಅದನ್ನು ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಕಾದು ನೋಡ್ಬೇಕಾರಂಥದ್ದು. ಹಾಗೆ ಸಂಪರ್ಕದಲ್ಲಿರಿ ಮುರಳಿ, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಇವೆಲ್ಲ ಆಗೋದಕ್ಕೆ ತುಂಬ ಟೈಮ್ ಬೇಕು. ಇನ್ನು 63 ಜನ ಸಾಕ್ಷಿಗಳನ್ನು ಬಾಕ್ಸ್ಗೆ ಹಾಕಬೇಕು ಅಂತಂದರೆ ಎಲ್ಲರೂ ಒಂದೇ ದಿನ ತರಕ್ಕಾಗಲ್ವಲ್ಲ. ಇಟ್ ಟೇಕ್ಸ್ ಟೈಮ್. ಅಲ್ಲಿ ತನಕ ಅಂತೂ ಇವ್ರಿಗೆ ಏನೂ ಆಪ್ಷನ್ ಇಲ್ಲ. ಅದೆಲ್ಲ ಆದಮೇಲೆ ಏನಾದರೂ ಆಪ್ಷನ್ ಸಿಗಬಹುದು. ನಿನ್ನೆಯೇ ಬೆಂಗಳೂರು ತೊರೆದಿದ್ದಾರೆ ದರ್ಶನ್ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನಿನ್ನೆನೇ ಬೆಂಗಳೂರು ತೊರೆದಿದ್ದಾರೆ ದರ್ಶನ್, ಬೆಂಗಳೂರಿನಲ್ಲಿ ಇಲ್ಲ. ಬೆಳಗ್ಗೆನೂ ಕೂಡ ನನ್ನ ಕೊಲ್ಲಿಗೆ ಅವರ ಮನೆ ಹತ್ರ ಹೋದಾಗ ದರ್ಶನ್ ಇರಲಿಲ್ಲ. ಹಾಗಾಗಿ ದರ್ಶನ್ ಈಗ ಎಲ್ಲಿದ್ದಾರೆ? ಮೈಸೂರಿಗೆ ಹೋಗಿದ್ದಾರೆ, ಅವರು ಫಾರ್ಮ್ ಹೌಸಲ್ಲಿದ್ದಾರೆ. ಆಪ್ತ ಮೂಲಗಳ ಪ್ರಕಾರ ರಾಜ್ಯವನ್ನೇ ತೊರೆದಿದ್ದಾರೆ ದರ್ಶನ್ ಅಂತ. ಓಕೆ, ಆಪ್ತ ಮೂಲಗಳ ಪ್ರಕಾರ ರಾಜ್ಯವನ್ನ ದರ್ಶನ್ ತೊರೆದಿದ್ದಾರೆ. ನಿನ್ನೆಯೇ ಬೆಂಗಳೂರನ್ನ ತೊರೆದಿದ್ದಾರೆ. ಬಟ್ ಅವರು ಮೈಸೂರಿನಲ್ಲಿದ್ದಾರಾ ಇಲ್ವಾ? ಬಟ್ ಒಂದು ಮಾಹಿತಿ ಪ್ರಕಾರ ಅವ್ರು ಕರ್ನಾಟಕದಲ್ಲೇ ಇಲ್ಲ ಅಂತ. ಹಾಗಾದರೆ ದರ್ಶನ್ ಎಲ್ಲಿ ಹೋದ್ರು? ಮುಂದೇನಾಯಿತು? ಇನ್ನಷ್ಟು ಸಮಸ್ಯೆಗಳನ್ನು ಮೈ ಮೇಲೆ ಎಳ್ಕೋತಾರ ಅಥವಾ ಸರೆಂಡರ್ ಆಗ್ತಾರ? ಅವ್ರಿಗೆ ಸರೆಂಡರ್ ಆಗೋದು ಒಂದೇ ಇವಾಗಿರೋ ಆಯ್ಕೆ, ಬೇರೆ ಏನೂ ಇಲ್ಲ ಆಯ್ಕೆ. ಇವತ್ತಿನ ಮಟ್ಟಿಗೆ ಹೇಳೋದಾದರೆ ಅವ್ರು ಬಂದು ಕೋರ್ಟಿಗೆ ಸರೆಂಡರ್ ಆಗಬೇಕು, ಬೇರೆ ದಾರಿನೇ ಇಲ್ಲ 7 ಜನಕ್ಕೆ. ಬಟ್ ಏನು ಮಾಡ್ತಾರೆ ದರ್ಶನ್? ಕರ್ನಾಟಕದಲ್ಲಿ ಇಲ್ಲ ಅಂತ ಬರ್ತಾ ಇದೆ ಮಾಹಿತಿ.